ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅರಣ್ಯಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ನಿಸಿಚರ ಹೀನ ಕರವು ಮಹಿ ಭುಜ ಉಠಾಯಿ ಪನಕೀನ್ಹ ಸಕಲ ಮುನಿಹಿನಕೆ ಆಶ್ರಮನ್ಹಿ ಜಾಯಿ ಜಾಯಿ ಸುಖ ದೀನ್ಹ. ಮುನಿ ಅಗಸ್ತಿ ಕರ ಶಿಷ್ಯ ಸುಜಾನ नाम सुती छन रति भगवाना. मन क्रम बचन राम पद सेवक सपने हो आन भरोस न देवक. प्रभु आगवनु श्रवण सुनी पावा करत मनोरथ आतुर धावा. हे विधि दीन बंधु रघुराया मोसे सठ पर करिहहि दाया. सहित अनुज मोहि राम गोसाई मिली हही निज सेवक की नाई. मोरे जिय भरोस दृढ़ नाही भगति बिरति न ज्ञान मन माही. नहीं सतसंग जोग जप जागा नहीं दृढ़ चरण कमल अनुरागा. एक बानी करुणा निधान की सो प्रिय जाके गति न आन की. हो ई है सुफल आज मम लोचन देखी बदन पंकज भव मोचन. निर्भर प्रेम मगन मुनि ज्ञानी कही न जाई सो दशा भवानी. दिसी अरु बिदिसी पंथ नहीं सूझा को मैं चलेऊ कहाँ नहीं बूझा. कबहुक फिरी पाछे पुनि जाई कबहुक नृत्य करई गुण ಗಾಯಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇದರ ಒಂದು ಹೆಡ್ಡಿಂಗ್ ಏನು ಅಂತಂದ್ರೆ, ಋಷಿಗಳಿಗೆ ಅಭಯ ಪ್ರದಾನವನ್ನು ಕೊಡೋದು ಮತ್ತೆ ಸುತೀಕ್ಷ್ಣರ ದರ್ಶನ. ಸುತೀಕ್ಷ್ಣ ಅನ್ನುವಂಥ ಮುನಿಗಳ ದರ್ಶನವಾಗುವಂಥದ್ದು ಈಗ ಸಬ್ಜೆಕ್ಟು. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಕಾಡಲ್ಲಿ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಎಲುಬುಗಳ ರಾಶಿಯನ್ನು ನೋಡಿ ಯಾರ್ದಿದೆಲ್ಲ ಅಂತ ಕೇಳ್ತಾನೆ ರಾಮ. ಆಗ ಮುನಿಗಳು ಹೇಳ್ತಾರೆ, ನೀನು ಸರ್ವಾಂತರ್ಯಾಮಿ, ಎಲ್ಲ ಗೊತ್ತಿರೋನು, ಆದರೂ ನನ್ನನ್ನು ಕೇಳ್ತಾ ಇದೆಯಲ್ಲ. ರಾಕ್ಷಸರ ತಂಡಗಳು ಮುನಿಗಳನ್ನು ತಿಂದು ಹಾಕಿದಂತಹ ಎಲುಬುಗಳ ರಾಶಿ ಇದು ಅಂತ ಹೇಳ್ತಾರೆ. ಅದನ್ನು ಕೇಳಿದ ತಕ್ಷಣ ಶ್ರೀರಾಮನ ಕಣ್ಣಲ್ಲಿ ನೀರು ಹರಿಯತ್ತೆ. ಆಗ ಶ್ರೀರಾಮ ಭುಜವನ್ನು ಎತ್ತಿ, ಅಂದರೆ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು ಅಂತಂದಾಗ ಆ ಭುಜ ತಂತಾನಕ್ಕೆ ಮೇಲೆ ಬರುತ್ತೆ ನೋಡಿ. ಆ ರೀತಿ ಶ್ರೀರಾಮ ಏನು ಮಾಡ್ತಾನೆ, ಭುಜವನ್ನು ಎತ್ತಿ ನಾನು ಈ ಪೃಥ್ವಿಯನ್ನು ರಾಕ್ಷಸರು ಇಲ್ಲದೆ ಇರೋ ಹಾಗೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ಆಮೇಲೆ ಅವನು ಎಲ್ಲ ಮುನಿಗಳ ಆಶ್ರಮಗಳಿಗೂ ಹೋಗಿ ಅವರಿಗೆಲ್ಲ ತನ್ನ ದರ್ಶನದಿಂದ ಒಂದು 4-6 ಮಾತುಗಳ ಆಡೋದ್ರಿಂದ ಸುಖವನ್ನು ಕೊಡ್ತಾನೆ. ಅಂದರೆ ನಾನು ಬಂದಿದ್ದೀನಿ, ನೀವೇನು ಹೆದರ್ಕೋಬೇಡಿ ಅಂತ ಕೂಡ ಅದರ ಅರ್ಥ ಆಗುತ್ತೆ. ಯಾಕಂದರೆ ಆ ರಾಕ್ಷಸರು ಬಂದು ಮುನಿಗಳನ್ನೆಲ್ಲ ಕೊಲ್ತಾ ಇರ್ತಾರಲ್ಲ, ಅದಕ್ಕೆ ಅವರು ಹೆದರ್ಕೊಂಡು ಇರ್ತಾರೆ. ಮತ್ತು ನಮ್ಮನ್ನು ಕಾಪಾಡುವಂಥವ್ನು ಇನ್ನೂ ಬರಲಿಲ್ವಲ್ಲ ಅಂತ ಅವ್ರು ಕಾಯ್ತಾ ಇರ್ತಾರಲ್ವ. ಸೊ ಅದಕ್ಕೋಸ್ಕರ ಅವನು ಎಲ್ಲ ಮುನಿಗಳ ಆಶ್ರಮಕ್ಕೂ ಹೋಗಿ ಅವ್ರಿಗೆ ದರ್ಶನ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡ್ತಿರ್ತಾನೆ. ಸುತೀಕ್ಷ್ಣ ಅನ್ನುವಂಥವ್ರು ಅಗಸ್ತ್ಯ ಮುನಿಗಳಿದಾರಲ್ಲ, ಅವರ ಶಿಷ್ಯರು. ಅವರು ಜ್ಞಾನಿಗಳು, ಭಕ್ತರು ಆಗಿದ್ದು ತ್ರಿಕರಣಪೂರ್ವಕವಾಗಿ, ಅಂದರೆ 3 ಕರಣಗಳು, ಅಂದರೆ ಅವರು ಮಾತಾಡೋದು, ಕೇಳೋದು, ನಡ್ಕೊಳ್ಳೋ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಶ್ರೀರಾಮನ ಪಾದ ಸೇವಕರವರು. ಅವರು ಮನಸ್ಸಲ್ಲೂ ಕೂಡ ಅನ್ಯ ದೇವತೆಗಳನ್ನು ಸ್ಮರಣೆ ಮಾಡಿದವರಲ್ಲ. ಅಂದರೆ ಒಬ್ಬನೇ ದೇವರನ್ನು ಅವರು ಸ್ಮರಿಸ್ತಾ ಇದ್ದಿದ್ದು, ಬೇರೆ ಇನ್ಯಾವ ದೇವತೆಗಳನ್ನು ಕೂಡ ಅವರು ಸ್ಮರಣೆ ಮಾಡ್ತಾ ಇರಲಿಲ್ಲ. ರಾಮಾಗಮನದ ವಾರ್ತೆಯನ್ನು ಕೇಳಿದ ತಕ್ಷಣ ದರ್ಶನ ಮಾಡಬೇಕು ಅನ್ನೋವಂಥ ಉತ್ಸುಕರಾಗಿ ಆತುರದಿಂದ ಅವರು ಓಡ್ತಾ ಮನಸ್ಸಲ್ಲೇ ಯೋಚನೆ ಮಾಡ್ಕೊಳ್ತಾರೆ, ಅಯ್ಯೋ ವಿಧಿಯೇ, ದೀನಬಂಧುವಾದಂತಹ ಶ್ರೀರಾಮ ನನ್ನಂತಹ ಅಲ್ಪನ ಮೇಲೂ ಕೂಡ ದಯ ತೋರಿಸ್ತಾನ. ಅಂದರೆ ನಾನು ಏನೂ ಅಲ್ಲ, ಆದರೂ ಈಗ ನಾನು ನೋಡೋಕೆ ಬರ್ತಾ ಇದ್ದಾನೆ ಅನ್ನೋದು ಗೊತ್ತಾದ ಮೇಲೆ ನನ್ನಂಥ ಅಲ್ಪನ ಮೇಲೆ ಅವನಿಗೆ ದಯೇನ? ಶ್ರೀರಾಮ ಲಕ್ಷ್ಮಣರು ನನ್ನನ್ನು ಸೇವಕ ಅಂತ ತಿಳ್ಕೊಂಡು ನನ್ನನ್ನು ಭೇಟಿಯಾಗೋಗಿ ಬರ್ತಾ ಇದ್ದಾರಾ, ಅಥವಾ ಭೇಟಿ ಆಗ್ತಾರ ನಿಜವಾಗ್ಲೂ? ನನಗಂತೂ ಹಾಗೆ ದೃಢ ವಿಶ್ವಾಸನೇ ಬರ್ತಾ ಇಲ್ವಲ್ಲ. ಅಂದರೆ ಅವನ ಮೇಲೆ ಅವನಿಗೇನೆ ಡೌಟು.
ಭಗವಂತ ನನ್ನ ನೋಡಕ್ಕೆ ಬರ್ತಾನ ಅಂತ. ಯಾಕೆ ಅಂತಂದರೆ ನನ್ನ ಮನಸ್ಸಲ್ಲಿ ಭಕ್ತಿನೂ ಇಲ್ಲ, ಜ್ಞಾನ ವೈರಾಗ್ಯ ಆಗಲಿ ಏನೂ ಇಲ್ವಲ್ಲ. ನಾನಂತೂ ಸತ್ಸಂಗವನ್ನಾಗಲಿ, ಯೋಗ, ಜಪ, ತಪ, ಯಜ್ಞ ಇದನ್ನೆಲ್ಲ ಯಾವತ್ತೂ ಮಾಡಿದವನೇ ಅಲ್ಲ. ಆ ಪ್ರಭುವಿನ ಚರಣಗಳಲ್ಲೂ ಕೂಡ ನನಗೆ ಅಚಲವಾದ ಅನುರಾಗವಿಲ್ಲ. ಅಂದರೆ ಕಂಟಿನ್ಯೂಯಸ್ ಆಗಿ ಅವನಲ್ಲಿ ಅನುರಾಗನೂ ಇಲ್ಲ. ಅಂದರೆ ಒಂದ್ಸರಿ ಅನುರಾಗ ಇರುತ್ತೆ, ಒಂದ್ಸರಿ ಮತ್ತೆ ಇನ್ನೆಲ್ಲೋ ಹೋಗುತ್ತೆ ಮನಸ್ಸು. ಅಂದರೆ ನಿರಂತರವಾಗಿ ಅವನಲ್ಲಿ ಅನುರಾಗನೂ ಇಲ್ವಲ್ಲ. ಅನನ್ಯ ಭಕ್ತಿಯಿಂದ ಕರುಣಾನಿಧಿಯಾದಂತಹ ಆ ಪ್ರಭುವನ್ನು ಆಶ್ರಯಿಸ್ತಾರೆ, ಅವನಿಗೆ ಅತ್ಯಂತ ಪ್ರಿಯರಾಗ್ತಾರೆ. ಅಂದರೆ ಯಾರು ಅವನನ್ನು ಅನನ್ಯ ಭಕ್ತಿ ಅಂದರೆ ಬೇರೆ ಯಾವ ಕಡೆನೂ ಅವ್ರ ಮನಸ್ಸು ಹೋಗದೆ ಬರೀ ಭಗವಂತನಲ್ಲೇ ಇರುತ್ತೋ ಅಂಥವರಿಗೆ ಅಂಥವರು ಆ ಪ್ರಭುವನ್ನು ಆಶ್ರಯಿಸ್ತಾರೆ. ಮತ್ತು ಅವರಿಗೆ ಅವನು ತುಂಬ ಪ್ರೀತಿ ಪಾತ್ರನಾಗಿರ್ತಾನೆ. ಇದು ಅವನ ಸ್ವಭಾವ. ಹೀಗೆ ಭಗವಂತನ ಆ ಸ್ವಭಾವವನ್ನು ಸ್ಮರಣೆ ಮಾಡಿಕೊಂಡಿದ್ದ ತಕ್ಷಣ ಮುನಿ ಏನು ಮಾಡ್ತಾನೆ, ಆನಂದಮಗ್ನನಾಗಿ ಮತ್ತೆ ಅವ್ರ ಮನಸ್ಸಲ್ಲಿ ಅಂದ್ಕೊಳ್ತಾರೆ ಏನು ಅಂತಂದರೆ, ಆಹಾ, ಸಂಸಾರ ಬಂಧನದಿಂದ ಬಿಡಿಸುವಂಥ ಪ್ರಭುವಿನ ಆ ಮುಖಕಮಲದ ದರ್ಶನದಿಂದ ಇವತ್ತು ನನ್ನ ಕಣ್ಣುಗಳು ಸಾರ್ಥಕವಾದವು ಅಂತಂದ್ಬಿಟ್ಟು ಆ ಮುನಿಗಳು ಅಂದ್ಕೊಳ್ತಾ ಇದ್ದಾರೆ. ಇಲ್ಲಿ ಶಿವ ಈಗ ಪಾರ್ವತಿಗೆ ಹೇಳ್ತಾನೆ, ಭವಾನಿ, ಜ್ಞಾನಿಯಾದಂತಹ ಸುತೀಕ್ಷ್ಣ ಮುನಿ ಪ್ರೀತಿಯಲ್ಲಿ ಪೂರ್ಣವಾಗಿ ಮುಳುಗೋಗಿದ್ದಾನೆ. ಅಂದರೆ ಅವನು ಏನು ಮಾಡ್ತಾ ಇದ್ದಾನೆ ಏನೂ ಗೊತ್ತಾಯಿಲ್ಲ. ಭಗವಂತನನ್ನು ನೋಡ್ತೀನಿ ಅನ್ನುವಂಥ, ಅಂದರೆ ಅವನು ಇಲ್ಲಿಗೆ ಬಂದಿದ್ದಾನೆ ಅನ್ನೋ ವಿಷಯವನ್ನು ಕೇಳಿದ ತಕ್ಷಣ ಸುತೀಕ್ಷ್ಣ ಮುನಿ ಪ್ರೀತಿಯಲ್ಲಿ ಫುಲ್ ಕಂಪ್ಲೀಟಾಗಿ ಮುಳುಗೋಗಿದ್ದಾರೆ. ಅವರ ತನ್ಮಯತೆ ಇದೆಯಲ್ಲ, ಅದು ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ. ಈ ತನ್ಮಯತೆ ಅನ್ನೋದಿದೆಯಲ್ಲ, ಅಂದರೆ ಕಂಪ್ಲೀಟಾಗಿ ಅದರಲ್ಲೇ ಆಸಕ್ತರಾಗಿ ನಾವು ಕೇಳೋದು, ನೋಡೋದು ಅಥವಾ ಆ ಪ್ರೀತಿಯನ್ನು ಅನುಭವಿಸೋದು, ಅದನ್ನು ತನ್ಮಯತೆ ಅಂತ ಹೇಳೋದು. ಇಲ್ಲಿ ಸುತೀಕ್ಷ್ಣ ಮುನಿ ಯಾವ ರೀತಿ ತನ್ಮಯರಾಗಿದ್ರು ಅನ್ನೋದನ್ನ ವರ್ಣನೆ ಮಾಡೋದಕ್ಕಾಗಲ್ಲ. ಅವನು ದಿಶೆ ವಿದೇಶೆ ಮಾರ್ಗ, ಅಂದರೆ ಯಾವ ದಿಕ್ಕಿಗೆ ಹೋಗಬೇಕು, ಯಾವ ಕಡೆ ಹೋಗಬೇಕು, ದಾರಿ ಯಾವುದು ಎಲ್ಲವನ್ನು ಕೂಡ ಮರೆತು ಹೋಗಿದ್ದಾನೆ. ನಾನು ಯಾರು, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನುವಂಥ ಪರಿವೇ ಕೂಡ ಅವನಲ್ಲಿ ಇರಲಿಲ್ಲ. ಅವನು ಒಂದು ಸರಿ ಹಿಂದಿರುಗಿ ನಡೆಯೋದಕ್ಕೆ ಶುರು ಮಾಡಿದ್ರೆ ಮತ್ತೆ ಅವನು ಅದೇ ದಾರಿಗೆ ವಾಪಸ್ ಬರೋದು. ಅಂದರೆ ಹಿಂದೆ ಹೋಗೋದು, ಮುಂದೆ ಹೋಗೋದು, ಯಾವ ಕಡೆ ಹೋಗಬೇಕು ಅನ್ನೋದು ಗೊತ್ತಿಲ್ಲ, ಏನು ಮಾಡ್ತಾ ಇದ್ದೀನಿ ಅನ್ನುವಂಥ ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ. ಒಂದೊಂದು ಸರಿ ಪ್ರಭುವಿನ ಗುಣಗಳನ್ನು ನೆನೆಸ್ಕೊಂಡು ಕುಣಿಯೋಕ್ಕೆ ಶುರು ಮಾಡೋದು. ಅಂದರೆ ಯಾರು ಭಕ್ತಿಯಲ್ಲಿ ಲೀನರಾಗಿರ್ತಾರೋ ಅವರು ಹುಚ್ಚರ ಥರಾನೇ ಅನಿಸುತ್ತೆ ನಮಗೆ ನೋಡೋದಕ್ಕೆ. ಒಂದ್ಸರಿ ನಗ್ತಾರೆ, ಒಂದ್ಸರಿ ಅಳ್ತಾರೆ, ಒಂದ್ಸರಿ ಕುಣಿತಾರೆ, ಒಂದ್ಸರಿ ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಲ್ಲ ಹೋಗ್ತಾ ಇರ್ತಾರೆ. ಆ ಒಂದು ಸ್ಥಿತಿಯಲ್ಲಿ ಈಗ ಸುತೀಕ್ಷ್ಣ ಮುನಿಗಳು ಇದ್ದಾರೆ ಅನ್ನೋದು ಇದರಿಂದ ತಿಳ್ಕೊಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.